ಬೇಬೀಸ್ ತಲೆ ಫ್ಲಾಟ್ ಆಗಿದೆ, ಏನ್ ಮಾಡ್ಬೇಕು ಡಾಕ್ಟರ್ ಅಂತ ಕೇಳ್ತಾ ಇರ್ತೀರಾ. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರೆ ಕಾಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಮೊದಲನೇದಾಗಿ 1 ವರ್ಷದ ಒಳಗಡೆ ಇರೋ ಮಕ್ಕಳಲ್ಲಿ ನಾವು ಕಾಮನ್ ಆಗಿ ನೋಡ್ತಾ ಇರ್ತೀವಿ, ಸೈಡ್ ಅಲ್ಲಿ ಫ್ಲಾಟ್ ಆಗಿರ್ಬೋದು, ಇಲ್ಲಾಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಫ್ಲಾಟ್ ಆಗಿರುತ್ತೆ. ಇದನ್ನ ನಾವು ಫ್ಲಾಟೆಡ್ ಸಿಂಡ್ರೋಮ್ ಅಥವಾ ಪ್ಲೇಜಿಯೋಸೆಫಲಿ ಅಂತ ಕರಿತೀವಿ. ಇದು ಬೇಬೀಸ್ ಅಲ್ಲಿ ಯಾಕಾಗತ್ತೆ ಡಾಕ್ಟರ್ ಅಂದ್ರೆ, ಬೇಬೀಸ್ ಸ್ಕಲ್ ಅನ್ನೋದು ಸಾಫ್ಟ್ ಆಗಿರುತ್ತೆ, ಬೋನ್ಸ್ ಸಾಫ್ಟ್ ಆಗಿರುತ್ತೆ, ಇನ್ನು ಫ್ಯೂಷನ್ ಅನ್ನೋದು ಆಗಿರೋದಿಲ್ಲ. ಈ ತರ ಇದ್ದಾಗ ಮಗು ಒಂದೇ ಪೊಸಿಷನ್ ಅಲ್ಲಿ ಮಲ್ಕೊಂಡಿದೆ, ಸೈಡ್ ಪೊಸಿಷನ್ ಆದ್ರೂ ಮಲ್ಕೊಂಡಿರ್ಬೋದು, ಇಲ್ಲಾಂದ್ರೆ ಹಿಂದ್ಗಡೆ ಒಂದೇ ಪೊಸಿಷನ್ ಅಲ್ಲಿ ಮಲಗಿದೆ ಅಂತಂದ್ರೆ ಈ ತರ ಆಗೋ ಚಾನ್ಸಸ್ ಅನ್ನೋದು ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಪ್ರೀ ಟರ್ಮ್ ಮಕ್ಕಳು ಯಾರಿರ್ತಾರೆ ಇವ್ರಿಗೆ ಈ ತರ ಪ್ರಾಬ್ಲಮ್ ಅನ್ನೋದು ಆಗತ್ತೆ. ಈ ತರ ಮಕ್ಕಳಿಗೆ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ಮತ್ತೆ ಆಗಿದೆ ಅಂತಂದ್ರೆ ಟ್ರೀಟ್ಮೆಂಟ್ ಏನಿರುತ್ತೆ ಅಂತ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ. ಮೊದಲನೇದಾಗಿ ಪೇರೆಂಟ್ಸ್ ಏನು ಟೆನ್ಷನ್ ಅನ್ನೋದು ತಗೊಳ್ಬೇಡಿ. ಇದಕ್ಕೆ ನಾನು ಹೇಳೋ ಫ್ಯೂ ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡಿದ್ರೆ ಖಂಡಿತ ಪ್ರಾಬ್ಲಮ್ ಅನ್ನೋದು ಕ್ಲಿಯರ್ ಆಗುತ್ತೆ. ಏನ್ ಮಾಡ್ಬೇಕು ಅಂತಂದ್ರೆ, ಮಗುನ ನೀವು ಕ್ಯಾರಿ ಮಾಡ್ಬೇಕಾದ್ರೆ, ಎತ್ಕೊಬೇಕಾದ್ರೆ ಒಂದೇ ಕಡೆ ಎತ್ಕೊಳ್ಬೇಡಿ. ಒಂದ್ಸಲ ಈ ಕಡೆ ಎತ್ಕೊಂಡಿದ್ದೀರಾ ಅಂದ್ರೆ ಇನ್ನೊಂದ್ಸಲ ಪೊಸಿಷನ್ ಚೇಂಜ್ ಮಾಡಿ ಡಿಫ್ರೆಂಟ್ ಸೈಡ್ ಅನ್ನೋದು ಎತ್ಕೊಳ್ಳಿ. ಎರಡನೇದೇನಂತಂದ್ರೆ, ನೀವು ಮಗುನ ಮಲಗಿಸ್ಬೇಕಾದ್ರೆ ಪೊಸಿಷನ್ ಅನ್ನೋದು ಚೇಂಜ್ ಮಾಡ್ಬೇಕಾಗತ್ತೆ. ಇದನ್ನ ನಾವು ಸ್ಲೀಪ್ ಸ್ವಿಚ್ ಅಂತ ಕರಿತೀವಿ. ಒಂದಿನ ಒಂದ್ ಕಡೆ ಮಲಗಿಸಿದಿರ ಮಗುನ ಅಂತಂದ್ರೆ ನೆಕ್ಸ್ಟ್ ಸಲ ಮಲಗಿಸ್ಬೇಕಾದ್ರೆ ನೀವು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಲಗಿಸ್ಬೇಕಾಗತ್ತೆ. ಈ ತರ ಡೈಲಿ ಪೊಸಿಷನ್ಸ್ ಚೇಂಜ್ ಮಾಡೋದ್ರಿಂದ ಬೇಬಿ ಎಲ್ಲಾ ಡೈರೆಕ್ಷನ್ಸ್ ಅಲ್ಲೂ ನೋಡ್ತಾ ಇರತ್ತೆ. ಈ ತರ ಫ್ಲಾಟ್ ಹೆಡ್ ಅನ್ನೋದು ಆಗೋದಿಲ್ಲ. ಮೂರನೇದು, ಮಗು ಬೆಳಿಗ್ಗೆ ಎದ್ದಿದ್ದಾಗ ಟಮ್ಮಿ ಟೈಮ್ ಅನ್ನೋದು ಕೊಡ್ಬೇಕು. ಟಮ್ಮಿ ಟೈಮ್ ಅಂದ್ರೆ ಏನು ಅಂದ್ರೆ, ಮಗುನ ಹೊಟ್ಟೆ ಮೇಲೆ ಮಲಗಿಸಿರ್ಬೇಕು. ಈ ಟಮ್ಮಿ ಟೈಮ್ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ, ಖಂಡಿತ ನೋಡ್ಬೋದು. ಮತ್ತೆ ಮಾರ್ನಿಂಗ್ ಟೈಮ್ಸ್ ಅಲ್ಲಿ ನೀವು ಆಟ ಆಡಿಸ್ಬೇಕಾದ್ರೆ ಮಗುನ ಸೈಡ್ ಲೈಯಿಂಗ್ ಪೊಸಿಷನ್ ಅಲ್ಲಿ ಒಂದ್ ಕಡೆ ತಿರುಗಿಸಿ ಮಲಗಿಸಿ ಆಟ ಆಡಿಸ್ಬೇಕಾಗತ್ತೆ. ಮತ್ತೆ ಮಕ್ಕಳಿಗೆ ನೀವು ಟಾಯ್ಸ್ ಕೊಟ್ಟು ಆಟ ಆಡಿಸ್ತಾ ಇದ್ದೀರಾ ಅಂತಂದ್ರೆ ಎಲ್ಲಾ ಡೈರೆಕ್ಷನ್ಸ್ ಅಲ್ಲೂ ಮಗು ಹೆಡ್ ಮೂವ್ಮೆಂಟ್ ಮಾಡೋ ತರ ನೋಡ್ಕೊಳ್ಳಿ. ಮತ್ತೆ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ, ಮಸ್ಟರ್ಡ್ ಪಿಲ್ಲೋ ಯೂಸ್ ಮಾಡ್ಬೇಕಾ ಡಾಕ್ಟರ್ ಅಂತ ಕೇಳ್ತಾ ಇರ್ತಾರೆ. ಇದಕ್ಕೆ ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಅನ್ನೋದು ಇಲ್ಲ. ಇದನ್ನ ಅವಾಯ್ಡ್ ಮಾಡೋದ್ರಿಂದ ಬೆಟರ್ ಇರುತ್ತೆ. ಈ ಫ್ಲಾಟ್ ಹೆಡ್ ಅನ್ನೋದು ಖಂಡಿತ ತಂತಾನೆ ಕಡಿಮೆ ಆಗುತ್ತೆ. ಈ ಸಿಂಪಲ್ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಸಾಕು. ನೀವು ಯಾವುದೇ ಪಿಲ್ಲೋ ಅನ್ನೋದು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮಗುಗೆ ವಿತಿನ್ 1 to 2 years ಅನ್ನೋದು ಇದು ಕಡಿಮೆ ಆಗುತ್ತೆ. ನಾರ್ಮಲ್ ರೌಂಡೆಡ್ ಶೇಪ್ ಹೆಡ್ ಅನ್ನೋದು ಬರುತ್ತೆ. ಈ ಫ್ಲಾಟ್ ಹೆಡ್ ಆಗೋದ್ರಿಂದ ಏನಾದ್ರು ಬ್ರೈನ್ ಡೆವಲಪ್ಮೆಂಟ್ ಗೆ ಪ್ರಾಬ್ಲಮ್ ಇದೆ ಡಾಕ್ಟರ್ ಅಂದ್ರೆ ಕೇಳಿದ್ರೆ ಖಂಡಿತ ಏನೂ ಇರೋದಿಲ್ಲ. ಮತ್ತೆ ತುಂಬಾ ಅಗ್ರೆಸಿವ್ ಮಸಾಜ್ ಅನ್ನೋದು ತಲೆಗೆ ಮಾಡಕ್ ಹೋಗ್ಬೇಡಿ ಫ್ಲಾಟ್ ಹೆಡ್ ನ ಕಡಿಮೆ ಮಾಡೋದಿಕ್ಕೆ. ಈ ವಿಡಿಯೋ ನೀವು ಪೇರೆಂಟ್ಸ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ.